ಸರ್ ಲಕ್ಷ ಕೊಡ್ರಿ ಕರ್ ಸ್ವಲ್ಪ ನೀವು 10 ತಿಂಗಳು ಅಂದಿರಲ್ಲ ಅಧ್ಯಕ್ಷರ ಕೇಳ್ರಿ ಬ್ಯಾಗ್ ಸ್ವಲ್ಪ ಅವರ 10 ತಿಂಗಳ ಅಂತ ನಮ್ಮ ಅಧ್ಯಕ್ಷರ ಅಂದ್ರ ಅವ್ರ 18 ತಿಂಗಳು ಅಂದಾರ ಇಲ್ಲ ಅವ್ರು ಅಂದಾರ ನೀವು 10 ತಿಂಗಳು ಅಂದಿರ ಹೌದಿಲ್ಲ ಕರೆಕ್ಟ್ ಐತಿಲ್ರಿ ಮೊದಲ ನಾ ಏನ್ ಮಾತಾಡ್ರು ಕಟ್ ಮಾಡಿ ರಾಜಕೀಯ ಮಾಡತ್ತಾರೆ ಯಾವ ಕ್ಷೇತ್ರಕ್ಕೆ ನಿಲ್ತಾರೋ ಏನ್ ನಿಲ್ತಾರೋ ಬಾಳ ಮಂದಿ ನೀತಿ ಹತ್ತುವ ಮಾರಾಯ ನಾ ಎಲ್ಲೂ ಎಲೆಕ್ಷನ್ ನಿಂದ್ರಂಗಿಲ್ಲ ಆರಾಮ್ ಊಟ ಮಾಡಿ ಮಲ್ಕೋರಿ ನೀವು ಹಾ ಸರ್ ನೀವು 10 ತಿಂಗಳು ಏನಂದಿರಲ್ಲ ಸರ್ ಜೊತೆ ಮಾತಾಡ್ಬೇಡಿ ಯಾರ ಜೊತೆ ಮಾತಾಡ್ತೀರಿ ಹೆಂಗಿರ್ಬೇಕಂದ್ರೆ ಬಾಯಿ ಮಾತಿರಂಗಿಲ್ಲ ರೈಟಿಂಗ್ ಒಳಗಿರ್ಬೇಕು ಸನ್ಮಾನ್ಯ ಚುನಾಪಾ ಪೂಜಾರಿ ರಾಜ್ಯಾಧ್ಯಕ್ಷರು ಬರೆದು ಕೊಡ್ಬೇಕು ನೀವು ಪಾಪ 3 ತಿಂಗಳ ಹತ್ತು ಬಂದಿರಿ ನೀವು ಬಹಳ ಇಲ್ಲಿ ಮಾತು ಕೊಟ್ರಿ ಅಂದ್ರೆ ನಾವ್ ಹೇಳಿ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಯಾವಾಗ ಯಾರು ಕೇಳೋದು ನಾವು ಇವಾಗ ಒಟ್ಟ ಸದುಕ ಇಲ್ಲ ಇನ್ನೊಬ್ರು ಸಾಹೇಬರ ಮಾಹಿತಿ ಕೊಡಬೇಕಾದ್ರೆ ಏನೋ ಒಂದು ತಾಸು ತಗೋರಿ ಅಲ್ಲಿ ಬಂದವರ ಬಂದಿನಿ ಇಲ್ಲಿ ಬಂದಿನಿ ಸುಳ್ಳು ಹೇಳುವಂಗಿಲ್ಲ ನೀವು ಎಲ್ಲಿ ಹೋಗಿರಿ ನಿಮ್ಮ ಹತ್ತಿಗೆ ಏನ್ ಮಾಹಿತಿ ಐತಿ ನನ್ನ ಹತ್ತಿಗೆ ಮಾಹಿತಿ ಐತಿ 8,390 ಹೆಕ್ಟೇರ್ 21,000 ಎಕರೆ ನೀರಾವರಿ ಅರುಣ್ ಕುಮಾರ್ ಗಂಡಿ ಅಂತ ಬಿಜಾಪುರದ ಕಾಂಟ್ರಾಕ್ಟ್ ಅದ 100 ಕೋಟಿ ಅವ್ನು ಬಂದು ಅವೇನ್ ಹಂಗ ಮೇಲೆ ನಮಗೂ ಕಮಿಷನ್ ಐತದ ನಾವ್ ರೈತರ ದುಡಿಯಾಕ ಕೊಡ್ತೇವೆ ಮಾಹಿತಿ ಸರಿಯಾಗಿ ಕೊಡ್ರಿ ತಿಳ್ತದ್ರು ಏನೋ ಒಂದು ತಾಸು ಟೈಮ್ ತಗೋರಿ ನೀವ್ ಯಾರ ಜೊತೆ ಮಾತಾಡ್ತೀರಿ ಮಾತಾಡಿ ನಿಮ್ಮ ಗೌರವ ರಾಯಬಾಗ್ ಕೆಲಸ ಮಾಡ್ಕೊತೇವೆ ನಾವೇನ್ ಕಟ್ಟ ಮಾಡಂಗಿಲ್ಲ ನಮ್ ಕೈ ಬೇರೆ ಕಡೆ ಕೆಲಸ ಎಲೆ ಹೊಡೆಯೋರು ಬರ್ತಿಲ್ಲ ಯಾರು ರೊಕ್ಕ ಹಾ ಆದ್ರ ಏನೋ ಒಂದು ತಾಸು ಟೈಮ್ ತಗೋರಿ ಹೋಗ್ಬೋರಿ ನಾವ್ ಆಮೇಲೆ ಕೊಡ್ತೀವಿ ಆದ್ರೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ರಾಜ್ಯಾಧ್ಯಕ್ಷರು ಚುನಾಪಾ ಪೂಜಾರಿ ಅವರಿಗೆ ಸಮಸ್ತ ರೈತರಿಗೆ ಬರೆದು ಕೊಡೋದು ಏನಂತಂದ್ರೆ ಎಷ್ಟು ತಿಂಗಳದಾಗ ನಾ ಪೂರ್ಣ ಕೆಲಸ ಮಾಡಿಕೊಡ್ತೀನಿ ಅಂತ ಬರೆದು ಅವಾಗ ಹೋರಾಟ ಏನ್ ತಪ್ಪತ್ತು ಅಲ್ಲಿ ಮಠ ತಪ್ಪಂಗಿಲ್ಲ ಬಾಯಿ ಮಾತಿನ ಕೆಲಸ ಆಗಬಾರ್ದು ಯಾಕಂತಂದ್ರ ಇದು ಕೇಳಿದವರು ಕುಂಸಿದ ಹಾಗಾದ ಒಳ್ಳೆ ಬಿಟ್ಟಾರು ಹಾಗಾದ್ರೆ ಬಹಳ ಚಲೋ ಧನ್ಯವಾದ ನಮ್ಮವ್ರ ರೈತರಿಗೆ ಬಂದ್ರು ಅವರು ಕೆಲಸ ಮಾಡಿಕೊಡ್ಬೇಕು ನಮ್ಗೇನು ಅವ್ರದ್ದು ಸೀಟ್ ಇಲ್ಲ ನಾನು ಕಂಪೌಂಡ್ ಮಳೆಗಿರ ಅವರಿಲ್ಲ ಅವ್ರಿಗೆ ನಾನು ಬಂದಿಲ್ಲ ನಿಮ್ಮ ಸಲುವಾಗಿ ನಾವು ಬೇಯ್ತೀವಿ ನಾವು ಬೇಕಿಲ್ಲ ನಾವು ಸೀಟ್ ಯಾಕಾಗ್ತೀವಿ ನಮ್ಗೆ ಸಿಂಡಿ ಜಗಳ ಐತಿ ನಾನು ಕಬ್ಬು ಫ್ಯಾಕ್ಟ್ರಿ ಹೋಗ್ಬಿಡೈತಿ ನಾನು ಒಂದು ಗಲಿ ಕಬ್ಬು ಇಲ್ಲ ಮತ್ತ ಒಟ್ಟ ಕಬ್ಬು ಇಲ್ಲ ಈ ನೀರು ಬಂದ್ರೆ ನನಗೇನು ಲಾಭ ಇಲ್ಲ ಹಾ ಅದ್ರ ಇಡೀ 224 ಕ್ಷೇತ್ರ ಎಷ್ಟು ಮಂದಿ ರೈತರು ಕಬ್ಬು ಅದಾವಲ್ಲ ಅದೆಲ್ಲ ಕಬ್ಬಿನ ಮಾಲಕ್ ನಾನ ಮತ್ತ ಬಹಳ ಮಂದಿ ನೀತಿ ಹತ್ತೋತ್ ಮಾಡಿ 2 ನಿಮಿಷ ನಮ್ಮ ಅಧ್ಯಕ್ಷ ಮಲಪ್ಪನ ಬೇಯ್ತಿರ್ತಾರೆ ಗುರು ಟಾರ್ಗೆಟ್ ಮಾಡ್ಬೇಡಿ ನಾನು ಬಹಳ ಮಂದಿ ಟಾರ್ಗೆಟ್ ಮಾಡಿ ಒಂದ ಮಾತು ಹೇಳ್ತೀನಿ ನಿಮ್ಮ ಪಾಪ ನಮ್ಮ ಅಧಿಕಾರಿಗಳ ರಕ್ಷಣೆ ಕೊಡ್ಬೇಕು ನನಗೆ ಹಂಗಿಲ್ಲ ಟವಲ್ ಹಾಕಿದ ನಿಜವಾದ ಸೈನಿಕರು ಕರ್ನಾಟಕದ ಎಷ್ಟು ಮಂದಿ ಎಲ್ಲರೂ ನನಗೆ ಬಾಡಿಗಾರ್ಡ್ ಇದ್ದಂಗೆ ಹಂಗ ಕಾಣಕತ್ತಾರ ತಮ್ಮ ಆರಾಮ್ ಊಟ ಮಾಡು ಮತ್ತೇನು ತಗೋದ್ರೆ ಹಾಕಿ ತಗೋ ಆರಾಮ್ ಕಟ್ಟ ಮೇಲೆ ಮಾಡಪ್ಪ ನಾ ರೈತರ ಸಲುವಾಗಿ ಅಟ್ಟ ಹೋರಾಟ ಮಾಡವ ಚುನಾವಣೆ ಮಾಡಂಗಿಲ್ಲ ಮತ್ತೆಲ್ಲ ಹೋರಾಟ ಕೆಣಿಕರ ಬಿಡಂಗಿಲ್ಲ ಚುನಾವಣೆ ನನಗೆ ಹೋರಾಟ ಕೆಣಿಕರ ಬಿಡಂಗಿಲ್ಲ ನಾವೇನು ರಾಜಕಾರಣ ಮಾಡಂಗಿಲ್ಲ ಮಾಡುವಟ್ಟ ಹಣನೂ ನಮ್ಮ ಹತ್ತಿಕ್ಕಿಲ್ಲ ಆದ್ರೆ ನಿಮಗೊಂದು ಕಾಲಿಗೆ ಬಿದ್ದು ಕೇಳ್ತೀನಿ ಏನು ಬ್ಯಾಗ ಇದೆಲ್ಲ ಕೆಲಸ ಆಕೈತೆ ನಮ್ಮ ಅಧ್ಯಕ್ಷ ಹೇಳಿತು ಮಗು ಹೋಗ್ತಾರೆ ಫೈನಲ್ ನಮ್ಮ ಅಧ್ಯಕ್ಷ ಏನು ಮಾತಾಡ್ತೈತೆ ಫೈನಲ್ ಆಗತ್ತ ನೀವು ಸಲುವಾಗಿ ನಾವು ಅವ್ರೇನ್ ಮಾತಾಡ್ತಾರೆ ಅಧಿಕಾರಿಗಳ ಜೊತೆ ಅವ್ರೇನ್ ಚರ್ಚೆ ಮಾಡ್ತಾರೆ ನಿರ್ಧಾರ ತಗೋತಾರೆ ಹೆಚ್ಚು ಕಡಿಮೆ ಆಗಲಿ 1 ತಿಂಗಳು 2 ತಿಂಗಳು 4 ಹೆಚ್ಚು ಕಡಿಮೆ ಮಾಡಿ ಕೊಡ್ಬೇಕು ರೈಟಿಂಗ್ ಕೊಡ್ಬೇಕು ಓಕೆ ಹೋರಾಟ ತಗೋತ ಅವಾಗ ಈಗಲ್ಲ ತಮ್ಮ ಅಜ್ಜ ಫುಲ್ ಶಾಂತ ನೀ ಕೋವಿಡ್ ಹೊರತು ಗಟ್ಟಿ ಮುಟ್ಟಿಗೆ ಮಾರ ನಿನ್ನ ಕೆಲಸ ಆಗೋದಕ್ಕೆ ಶಾಂತ ಆರಾಮ್ ಏನ್ರ ಅದೇ ಶಾಂತ್ ನಿಂದ ಆರಾಮ್ ಊಟ ಮಾಡಿ ನೀರು ಕುಡಿ ಆರಾಮಿರ ಆದ್ರ ಒಂದ್ ಮಾತು ಹೇಳ್ತೀನಿ ಯಾರು ರೈತ ಸಂಘ ಬಂದಲ್ಲ ರೈತರ ಬದ್ದಲ್ಲ ಕಬ್ಬು ಬೆಳೆಗಾರ ಬದ್ದಲ್ಲ ಅನ್ನದಾತನ ಬದ್ದಲ್ಲ ಮಾತಾಡ್ರೆ ಅಷ್ಟೆಲ್ಲ ಗೊತ್ತಿಲ್ಲ ಅದನ್ನ ಬಿಟ್ಟು ನಮಗೇನಿಲ್ಲ ನಾವೆಲ್ಲಿ ಯಾವ ಕ್ಷೇತ್ರದಾಗ MLA ನಿಲ್ಲವರಲ್ಲ MP ನಿಂದ್ರವರಲ್ಲ ಯಾವುದೇ ನಮ್ಗೆ ಅವಶ್ಯಕತೆ ಇಲ್ಲ ಈ ಸದ್ಯ ನಾವು ಹೆಂಗೇನ ನಿನ್ನೆ ಮತ್ ನಮ್ ಸ್ಥಾನ ಚೇಂಜ್ ಆಗ್ಯಾವ ನಾನು ಈ ಸದ್ಯ ರೈತರು ಹೋದಾಗ ಕರ್ನಾಟಕದ ರಾಜ್ಯಪಾಲ ಇದ್ದಂಗ ನಾನ ಈಗ 3 ವರ್ಷ ಅವ್ರ 5 ವರ್ಷ ನಮ್ಮದು ಸಾಯುತ್ತಕ ಫಿಕ್ಸ್ ಇದೆ ನಾವು ಚುನಾಪಾ ಪೂಜಾರಿ ರಾಜ್ಯದ ಮುಖ್ಯಮಂತ್ರಿ ನಿಮ್ ಹೃದಯದಾಗ ಕುರ್ಚಿ ಅಂದ್ರೊಳಗಿರೋದಿಲ್ಲ ಶಾಶ್ವತ್ ಮತ್ ಈ ಭಾಗದಾಗ ಕೆಲವು ಮಂದಿ ಮಾಹಿತಿ ಕೊಡ್ಬೇಕಾಗಿ 12 ವರ್ಷ ಹೋರಾಟ ಮುಗಿತದ ಈ ಭಾಗದಾಗ ಏನಾಗೈತಿ ಕೆಲವು ಮಂದಿ ಹೋರಾಟಗಾರ ಸರ್ಕಾರದ ವಿರುದ್ಧ ಮಾಡುವ ಹೋರಾಟ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಚುನಾಪ ಅಲ್ಲ ಏನಾರ ಮಾಡಿ ಚುನಾಪ ಹೋರಾಟ ಮಾಡಕ
ಬೆಳಿತಾವ ರೈತ ಸಂಘರು ತಾವಲ್ ಯಾಕೆ ಹಾಕಿ ಹೋಗಿ ತಗೋರಿ ನಿಮ್ಮನ್ನು ಬೆಳೆಸ್ತಾವ ನಾವಾಜು ನಮ್ಮ ಗರಡ್ಯಾವ ಬೆಳೆದವಿ ಬೆಳಿ ರೈತ ಸಂಘದವ್ರು ಹೋರಾಟ ಮಾಡಕತ್ತೀರಿ ಮಾಡ್ರಿ. ಚುನಾವ್ ಪ್ರಚಾರ ಸಿದ್ದರಾಮಯ್ಯ ಎಲ್ಲ ಸಿದ್ದರಾಮಯ್ಯನವರಲ್ಲಿ ವಿಧಾನಸಭೆಗೆ ಬರ್ತಾರೆ ಅವ್ರ ವಿರುದ್ಧ ಮಾಡ್ರಿ. ಚುನಾವಣೆಯವ್ರು ಬ್ಯಾಕ್ ಮಾಡ್ತೀವಿ ಅವ್ರು ತಗೊಳ್ರಿ ಮಾಡಬೇಡ್ರಿ ಹಂಗ. ನೀವು ನಮ್ಮವರು 11ನೇ ತಾರೀಕು ಹೋರಾಟ ಐತಿ. ಆ ಸಂಘಟನೆ ಈ ಸಂಘಟನೆ ಜಾತಿ ಏನೂ ಇಲ್ಲ. ನಾವೆಲ್ಲರಿಗೆ ಮುಕ್ತವಾಗಿ ಅವಕಾಶ ಕೊಡ್ತೇವೆ. ಎಲ್ಲರೂ ಬರೀ ಇನ್ನಷ್ಟು ನಿಮ್ ಶಕ್ತಿ ಸೇರ ಬಲಿಷ್ಠ ಆಗ್ತೈತಿ. ಒಟ್ಟ ಭೇದ ಭಾವ ಇಲ್ಲ ನಮಗ. ಆ ಸಂಘಟನೆ ಈ ಜಿಲ್ಲಾ ಆ ಜಿಲ್ಲಾ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕ ಒಟ್ಟ ಭೇದ ಇಲ್ಲ. ಕರ್ನಾಟಕದಲ್ಲಿ ಎಷ್ಟು ಮಂದಿ ರೈತರಿರಲ್ಲ ನಿಮ್ ಎಲ್ಲರ ಬಗ್ಗೆ ಹೋರಾಟ ಮಾಡಕ್ ಚುನಪ್ಪ ನಾವು ಮಲ್ಲಪ್ಪನ ಎಲ್ಲರೂ ಕೂಡ ನಿಂತಿದ್ದೀವಿ. ಮುಕ್ತವಾಗಿ ಬರ್ರಿ. ಮುಕ್ತ ಅವಕಾಶ ನಿಮ್ಗೆ ಐತಿ. ರಾಜಕಾರಣಿಗಳು ಯಾರು ಹೆದರಬೇಡಿ. ನಾವ್ ಯಾರು ಚುನಾವಣೆ ನಿಲ್ಲಂಗಿಲ್ಲ. ನಾವ್ ಯಾರು ನಿಮ್ಮ ಮತನ ಹಾಕುದಿಲ್ಲ. ಯಾಕೆ ಹಾಕಂಗಿಲ್ಲ ಹೇಳ್ರಿ? ನಮ್ ಗುರ್ಲಾಪುರದಾಗ ನೀವು ಗೊತ್ತಿಲ್ಲ. ಇಲ್ಲಿ ಚಕೋಡಿ ಸರ್ಕಲ್ದಾಗ ಕೂತೀವಿ ಇಲ್ಲಿ ಬಂದಿಲ್ಲ. ನೀವು ಪೂಜೆ ಮಾಡಿ ಹೋಗಿ ಸರ್ ಹೋಗ್ಬಿಡಿ ಸರ್ ಹೋಗ್ಬಿಡಿ. ಒಂದು ತಾಸು ಬಿಟ್ಟು ಬರ್ರಿ ಸರ್. ಒಂದ್ ತಾಸು ನೀವೆಲ್ಲ ಊಟ ಮಾಡ್ರಿ. ಅವ್ರ ಅಧ್ಯಕ್ಷರು ಬರೆದು ಕೊಡ್ತಾರ. ಕರೆಕ್ಟ್ ರೈಟಿಂಗ್ ಬರ್ತೈತೆ ಅದ ಹಂಗ ಹೋಗುದಾರ ಬರ್ಸ್ಕೊಂಡು ಹೋಗ್ಬೇಕು. ಹಂಗವಾಗಂದ್ರ ಮಾತಾಡುವಾಗ ಮುಂದಿನ ತೋರ್ಸಕ್ ಬೇಕಿಲ್ಲ ಬೇಕು ಬೇಡ. ಅದಕ್ಕ ದಯವಿಟ್ಟು ಪೂಜೆ ಮಾಡಿ 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 ಕಲ್ ಕೈ ಹೊರಗೆ ನೀರ್ ಆಗಾಕತ್ತಾವ. ನೀರು ಬರತ್ತಾಗೈತಿ. ಎಷ್ಟಂತ ಹಂಗ ಕುಂಡ್ರಾವ್ರ ಎದ್ರ ಸತ್ಯಪ್ಪನ ಕಳಿಸ್ಬಿಟ್ರಿ ಅವ್ರನ್ನ. ಹೌದಪ್ಪ ಊಟ ಗಿಟ ಮಾಡಿದಾರ ಒಂದ್ ತಾಸ್. ನಾವೆಲ್ಲ ರೈತರು ಊಟ ಮಾಡ್ಲಿ. ನೀವೆಲ್ಲ ಊಟ ಮಾಡಿ ಗಟ್ಟಿ ಮುಟ್ಕೊಂಡ್ರೆ ಉಪವಾಸಕೊಂಡ್ರು ಬರ್ರಿ. ಯಾರನ್ನ ಮಾಡ್ತಿರ್ಬಿಡ್ರಿ ಶಾಂತ್. ಧನ್ಯವಾದಗಳು ಎಲ್ಲರಿಗೂ. ನಿಮ್ಮೆಲ್ಲರ ಸಹಕಾರ ಹಿಂಗಿರ್ಲಿ. ಮತ್ತೆ ಹೋರಾಟ ಮುಗಿದ 11ನೇ ತಾರೀಕು ನಮ್ಮ ಅಧ್ಯಕ್ಷರ ನೇತೃತ್ವ ಲಕ್ಷಾಂತರ ಜನ ಸೇರೋರದಾರ. 11ನೇ ತಾರೀಕು ಗಟ್ಟಿಯಾಗಿ ಬರ್ರಿ. ಎಲ್ಲರೂ ಊಟ ಮಾಡ್ರಿ. ಊಟ ಮಾಡಿ ಮತ್ತೆ ನಮ್ಮ ಅಧ್ಯಕ್ಷ ಮಾತಾಡ್ತೈತಿ.